ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವಾಗ ಬೆಳಿಗ್ಗೆನೇ ಇಲ್ಲಿ ನೋಡಿ ನೂಡಲ್ಸ್ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೋಸು ಹಾಕಿದ್ದೀನಿ, ಎಲೆಕೋಸು. ಇವತ್ತು ನೂಡಲ್ಸ್ ಬೇರೆ ನೂಡಲ್ಸೇ ಮಾಡ್ತಾಯಿದ್ದೀನಿ. ಅದು ಯಾವುದೋ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ. ಇದನ್ನು ಈ ರೀತಿ ಬೇಯಿಸ್ಕೋಬೇಕು ನೋಡಿ. ಇದೇ ನೂಡಲ್ಸು, ಮಿಲೆಟ್ ನೂಡಲ್ಸು. ಇದನ್ನೇ ನಾನು ಇಲ್ಲಿ ಬೇಯಿಸ್ತಾ ಇರೋದು. ಮ್ಯಾಗಿ ಏನು ಮಾಡ್ತೀವಲ್ಲ, ಮ್ಯಾಗಿ ನೂಡಲ್ಸ್ ಏನಿದೆಯಲ್ಲ, ಅದೇ ಥರನೇ ಒಂದು 4 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇದು ಒಂದು ಪ್ಯಾಕೆಟು 130 ರುಪೀಸು. ಬೇಯಿಸ್ಕೊಂಡು ಆಮೇಲೆ ಇದ್ರ ಜೊತೆನೇ ಮಸಾಲೆ ಕೊಟ್ಟಿರ್ತಾರೆ. ಆ ಮಸಾಲೆ ಹಾಕಿ ಮ್ಯಾಗಿ ಥರ ಮಾಡ್ಕೊಬೋದು. ಇಲ್ಲಾಂದರೆ ತರಕಾರಿ ಹಾಕಿ ಎಲ್ಲ ತರಕಾರಿನೂ ಹಾಕಿ ಮಾಡ್ಕೊಬೋದು. ನಾನಿಲ್ಲೇನು ತರಕಾರಿ ಹಾಕ್ತಾಯಿಲ್ಲ ನೋಡಿ. ಮ್ಯಾಗಿ ನಾನಿಲ್ಲಿ 2 ಪ್ಯಾಕೆಟ್ ಮಾಡ್ತಾಯಿದ್ದೀನಿ. ಮ್ಯಾಗಿ ಮಸಾಲೆ ಥರನೇ ಮಸಾಲೆ ಕೊಟ್ಟಿದ್ದಾರೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಬಸ್ಕೊಳ್ಬೇಕು. ಇವತ್ತು ಸ್ವಲ್ಪ ಜಾಸ್ತಿ ಬೆಂದ್ಬಿಡ್ತು. ನಾನು ಒಂದು ಸ್ವಲ್ಪ ಎಲೆಕೋಸಿತ್ತು, ಅದನ್ನು ಇದ್ರ ಜೊತೆನೇ ಬೇಯಕ್ಕೆ ಹಾಕಿದ್ದೀನಿ. ಒಗ್ಗರಣೆ ಮಾಡುವಾಗ ಏನಾದರೂ ತರಕಾರಿ ಇದ್ದರೆ ಹಾಕ್ಕೊಬೋದು ನೋಡಿ. ಈ ರೀತಿ ಮಯೋನೀಸ್ ಎಲ್ಲ ಹಾಕಿ ಪುಡಿ ಏನು ಕೊಟ್ಟಿದ್ರು ಅದನ್ನು ಹಾಕಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಈ ರೀತಿ ನೂಡಲ್ಸ್ ಮಾಡಿದ್ದೆ. ಇದು ನಿಂದು ನೀನು ಮಡ್ಚ್ಕೊ, ನಂದು ನಾನು ಮಡ್ಚ್ಕೊಳ್ಳೋದು, ಇವ್ರದ್ದು ಇವ್ರು ಮಡ್ಚ್ಕೊಳ್ಳಿ. ನನ್ನ ಕೈಯಲ್ಲಿ ಸಾಧ್ಯ ಇಲ್ಲಪ್ಪ. ಅದಪ್ಪಂದು ನಿಮ್ಮ ಅಪ್ಪಂದು ನಂದು ನಾನು ಮಡ್ಚೋದು, ನಿಮ್ಮಿಬ್ಬರದು ನೀವೇ ಮಡ್ಚ್ಕೊಳೋದು. ಆಯ್ತಾ ಆಯ್ತಾ? ಓಕೆನಾ? ಡನ್ನಾ? ನೋಡಿದ್ದು ನಿಂದು. ಆಮೇಲೆ ಇದ್ಯಾರ್ದು? ಇದು ನಿಂದೆ. ಇಷ್ಟೇ ಬಟ್ಟೆನಾ? ನೋಡಿ, ಇನ್ನ ಬಿಟ್ಬಿಟ್ಟಿರ್ಬೇಕು. ಇನ್ನ ಕಂಬಿನ ಕಿತ್ಕೊಂಡು ಬರ್ತೀನಿ ನಾನು. ಇಷ್ಟೇ ಬಟ್ಟೆ ಹಾಕಿದ್ವಾ? ಮಾಯ ಮಂತ್ರ ಮಾಡಿ ಬಟ್ಟೆನ ಬರ್ಸ್ತೀನಿ. ನಂದದು ಅದ್ರಲ್ಲೊಂದು ಕೊಡು. ಇದು ನಿಂದು, ಇದು ನಂದು, ಇದು ನಂದು ನಿಂದು. ಆಯ್ತಾ? ಹಾ ಬಾ. ಇವಾಗ ಇದು ಎತ್ಕೊಂಡೋಗಿ ರೂಮ್ಗೆ ಹೋಗಿ ಎತ್ಕೊಂಡೋಗಿ ರೂಮ್ಗೆ ಇದನ್ನ ಇಷ್ಟು ಹೋಗ್. ಇನ್ನಿದೆ ಬಟ್ಟೆ ಎಲ್ಲ ಅವಳದು, ಎಲ್ಲ ಅವಳು ಮಡ್ಚ್ಕೊಳೋದು. ಇದು ನನ್ನ ಕೆಲಸ ಆಯಿತು. ಟೊಮೊಟೊ ಬುಟ್ಟಿಗೆ ಹಾಕು ನೋಡಿ. ಕ್ಯಾರೆಟ್ ಇದ್ರಲ್ಲಿ ಕ್ಯಾರೆಟು, ಅದ್ರಲ್ಲಿ ಕ್ಯಾರೆಟು, ಫ್ರಿಜ್ಜಲ್ಲೂ ಕ್ಯಾರೆಟ್ ಐತೆ ನೋಡಿ. ಟೊಮೊಟೊ ಅಷ್ಟು, ತೆಂಗಿನಕಾಯಿ, ಆರೆಂಜು, ಕಬಾಬ್ ನೋಡಿ ಇಲ್ಲಿದೆ ಕಬಾಬ್, ಇನ್ನೂ ಇದೆ ಕಬಾಬ್. ಹೋಗಿ ಎತ್ತಿಕೊ ನೋಡಿ. ಫ್ರೆಂಡ್ಸ್, ನನ್ನ ಮಗಳು ನನ್ನ ತಲೆಗೆ ಎಣ್ಣೆ ಹಾಕ್ತಾ ಇದ್ದಾಳೆ. ನೋಡಿ ಹೆಂಗ್ ಮಾಡಿದ್ದಾಳೆ ನೋಡಿ ನನ್ನ. ಅಬ್ಬಾ, ಇವತ್ತು ನೀನೇ ಎಣ್ಣೆ ಹಾಕು ಅಂತ ಹೇಳಿ ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ. ಯಾವಾಗೂ ನಾನೇ ಹಾಕೋಣದು. ಇವತ್ತು ಯಾಕೋ ಸ್ವಲ್ಪ ಕೈಯೆಲ್ಲ ನೋವು ಅಂತ ಹೇಳಿ ನಾನೇ ಎಣ್ಣೆ ಹಾಕು ಅಂತ ಹೇಳಿದ್ದೀನಿ. ಹಾಕ್ತಾ ಇದ್ದಾಳೆ. ಇಲ್ಲೆಲ್ಲ ಹಾಕಿನ್ನ ಎಷ್ಟು ಹಾಕ್ಲಿ?
ಸಾಕಾಯ್ತು ಯಾರು ಹೇಳಿದ್ದು? ಸ್ವಲ್ಪ ನನ್ನ ಕೂದಲು ಸಿಕ್ಕೇ ಆಗಲ್ಲ, ಇವಾಗ ಸಿಕ್ಕ ಮಾಡಿಬಿಡ್ತಾಳೆ ನೋಡಿ ಚೆನ್ನಾಗಿ. ಇಲ್ಲಿ ಮಾಡು ಚೆನ್ನಾಗಿ ಮಸಾಜ್, ಇಲ್ಲೆಲ್ಲ ಮಾಡು. ಅಲ್ಲೇ ಮಾಡ್ತೇವೆ. ಇಲ್ಲಿಗೆ ಎಣ್ಣೆ ಹಾಕಿನ್ನ ಒಣಗೋಗೈತೆ ನೋಡು. ಇಲ್ಲಿಗೆ ಬಂತು ಮುಂದಕ್ಕೆ ಬಂತು. ಹಿಂಗಿಂಗನ್ನು ಮಕ್ಕಕ್ಕೆ ಯಾಕೆ ಆಗ್ತಾ ಇದ್ಯಾ ನೀನು ನನ್ಗೆ ಹಂಗೆ, ನಾನು ನಿಂಗೆ ಹೇಳೋದು ಅದನ್ನೇನೆ, ಗೊತ್ತಾಯ್ತಾ? ಇವಾಗ ನನಗೆ ಹೆಂಗ್ ಬರ್ತಿತ್ತು ಮಕ್ಕದ ಹತ್ರ ನೀನು ಇದಲ್ಲ. ಹಾಂ ಕರೆಕ್ಟ್. ದಿನ ನಾನೇ ಆಗ್ತಾ ಇದ್ದೆ, ಇವತ್ತು ನನ್ನ ಮಗಳ ಕೈಲಿ ಹಾಕ್ಸ್ಕೊತಾ ಇದ್ದೀನಿ. ತಲೆನೋವು ಸ್ವಲ್ಪ ಮಸಾಜ್ ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ. ಕೂದಲಿಗೆಲ್ಲ ಹಂಗೆ ಹಿಂಗನ್ನು ಒಂದು ಹಂಗೆ ಕೂದಲು ತುದಿಗೆಲ್ಲ ಹಾಕ್ಬೇಕು. ಫಸ್ಟ್ ಟೈಮ್ ಎಣ್ಣೆ ಹಾಕ್ತಾ ಇದ್ದಾಳೆ ನನಗೆ. ಹಾಕಕ್ಕೆ ಬರಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಹಿಂಗೆ ಹಾಕು, ಹಂಗೆ ಹಾಕು, ಹಿಂಗನ್ನು. ಜಡೆ ಹಾಕಿದ್ದೆ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಹೆಂಗೆ ತಲೆ ಬಾಚಿದ್ದಾಳೆ, ಚೆನ್ನಾಗಿ ಬಾಚಿದ್ದಾಳೆ. ಎಣ್ಣೆ ಹಾಕಿ ತಲೆ ಬಾಚಿದ್ದಾಳೆ ನೋಡಿ. ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಜಡೆ ಎಣ್ಣೆದು ಈ ಥರ ಹಾಕಿದ್ದಾಳೆ. ನಾನು ಹಿಂಗೆ ಹಾಕ್ಕೊಳ್ಳೋದು, ಆದರೆ ಇನ್ನೂ ಸ್ವಲ್ಪ ಮೇಲ್ಗೆ ಹಾಕ್ತೀನಿ, ಅವಳು ಕೆಳಗಡೆ ಹಾಕಿದ್ದಾಳೆ. ಅಪ್ಪ ಎಷ್ಟೊಂದು ಎಣ್ಣೆ ಹಾಕಿದ್ದಾಳೆ ನೋಡಿ. ನೋಡಿ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ಸ್ವಲ್ಪ ಇತ್ತು ಎಲ್ಲ ತೊಳೆದಾಕಿ, ಇಲ್ಲಿ ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಫ್ರೈ ಮಾಡಿ ಇಟ್ಬಿಟ್ರೆ ಒಂದು 4-5 ದಿವಸ ತಿನ್ಬೋದು. ಫ್ರೈ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿದೆ, ಅದಕ್ಕೆ ಇದು ಉಲ್ಟಾ ಇಟ್ಟಿದ್ದೀನಿ ನೋಡಿ, ಸ್ವಲ್ಪ ಒಳಗಡೆ ಹೋಗ್ಬಿಡ್ತು. ಅದಕ್ಕೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿ ಕುಡ್ದೆ, ವಿಡಿಯೋ ಮಾಡಲಿಲ್ಲ. ಇಲ್ಲಿ ಮೊಟ್ಟೆ ಬೇಯಿಸಿರೋದು ಇನ್ನೂ 3 ಮೊಟ್ಟೆ ಇದೆ ನೋಡಿ. ಇದು ನನ್ನ ಮಗ ಮಾಡಿರೋದು ಬೀನ್ಸ್ ಸಾಂಬಾರು, ಇನ್ನೂ ಸ್ವಲ್ಪ ಇದೆ. ಆಮೇಲೆ ಕೆಮ್ಮಲು ಅಂತ ಹೇಳ್ಬಿಟ್ಟು ಕಷಾಯ ಮಾಡಿದ್ದೆ ಹಾಲಲ್ಲಿ, ಶುಂಠಿ ಮೆಣಸು ಅರಿಶಿನ ಹಾಕಿ, ಅದೊಂದು ಸ್ವಲ್ಪ ಇದೆ. ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು. ಇನ್ನೇನಿಲ್ಲ, ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಬಿಟ್ಟಿದ್ದೀನಿ. ಅಡುಗೆನೂ ಏನು ಮಾಡಲ್ಲ ಇವಾಗ. ಇನ್ನು 3 ಮೊಟ್ಟೆ ಇದೆ ನೋಡಿ. ಯಾರ್ದು ಚಿನ್ನ ಮೊಟ್ಟೆ? ಯಾರು ತಿಂದಿಲ್ಲ? ನೀನಾ? ಹಾಂ, ಇವನ್ ಮೊಟ್ಟೆ ತಿಂದಿಲ್ಲ. ಒಂದು ಮೊಟ್ಟೆ ನಮ್ಮ ಯಜಮಾನ್ರದ್ದು, ಒಂದು ಮೊಟ್ಟೆ, ಅವರಿಬ್ಬರದು ಮೊಟ್ಟೆ ಇದ್ದಿರೋದು. ನಂದು 2 ಮೊಟ್ಟೆ ನಾನು ತಿಂದೆ, ಅವಳದ್ದು 2 ಮೊಟ್ಟೆ ಅವಳು ತಿಂದು. ಇವಾಗ ಇದು ಹಾಗಲಕಾಯಿ ಒಂದು ಫ್ರೈ ಮಾಡಿ ಎತ್ತಿಟ್ಬಿಟ್ಟು ಅಕ್ಕಿ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಅಕ್ಕಿ ಕ್ಲೀನ್ ಮಾಡೋಕ್ಕಾಗಲೇ ಇಲ್ಲ ಇವತ್ತು. ಪಾತ್ರೆ ಸ್ವಲ್ಪ ಇತ್ತು, ಸರಿ ಪಾತ್ರೆ ತೊಳೆದ್ರೆ ಸಾಕು ಅಂತ ಹೇಳಿ ಇವತ್ತು ಅಕ್ಕಿ ಕ್ಲೀನ್ ಮಾಡಲಿಲ್ಲ. ನೋಡಬೇಕು ನಾಳೆ ಮಾಡೋಕ್ಕಾಗುತ್ತಾ ಅಂತ. ಸ್ವಲ್ಪ ಸಾಂಬಾರು ಐತೆ, ಅನ್ನ ಇಲ್ಲ, ಅನ್ನ ಖಾಲಿ ಆಯಿತು. ಯಾರು ಊಟ ಮಾಡ್ತೀರಾ ಅನ್ನ ಮಾಡೋಕ್ಕೆ? ಚಿನ್ನು ನೀನು ತಿಂತೀಯಾ? ನೀನೇ ಊಟ ಮಾಡಲ್ವಾ? ಒಂದು ಸ್ವಲ್ಪ ಅಕ್ಕಿ ಇಟ್ಟರೆ ಸಾಕು, ಅವಳು ಊಟ ಮಾಡಲ್ಲ ಅಂತಾಳೆ, ಆಮೇಲೆ ಮಾಡ್ತೀನಿ ಅಂತಾಳೆ. ಇನ್ನ ಟೈಮು ಎಷ್ಟು ಟೈಮ್ ಚಿನ್ನು? ಹಾಂ, 7 ಗಂಟೆ ಇವಾಗ ಟೈಮು. ಓಕೆ, ಇವಾಗ ಅನ್ನ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಸಾಯಂಕಾಲ ಇದು ನೋಡಿ. ನನ್ನ ಮಗಳು ಸ್ಕೂಲಿಂದ ಬಂದು ಬ್ರೆಡ್ಡು ಜಾಮ್ ತಿಂತಾ ಇದ್ದಾಳೆ. ಆಮೇಲೆ ಸ್ವಲ್ಪ ಮಟನ್ ಸಾಂಬಾರಿತ್ತು, ಮಟನ್ ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ, ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಬೇಕು. ಈ ಕಡೆ ಎಗ್ ಬೇಯಕ್ಕಿಟ್ಟಿದ್ದೀನಿ.
ಬೆಳಿಗ್ಗೆ ಇವತ್ತು ನಾಷ್ಟಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ, ಅದೊಂದು ಸ್ವಲ್ಪ ಇದೆ. ಈ ರೀತಿ ಮಾಡಿದ್ದೆ ಬಟಾಣಿ ಎಲ್ಲ ಹಾಕಿ. ಆಮೇಲೆ ಅದ್ರ ಕೆಳಗಡೆ ಇರೋದು ಹಾಗಲಕಾಯಿ ಫ್ರೈ ಮಾಡೋದ್ನಲ್ಲ ನೆನ್ನೆ, ಅದು ಹಾಗಲಕಾಯಿ ಫ್ರೈ ಇದೆ. ಅವಲಕ್ಕಿ ಚಿತ್ರಾನ್ನ ಇದೆ. ಈಗ ಮುದ್ದೆ ಉಕ್ಕಿ ಬರ್ತಾಯಿದೆ, ಹಸಿಟ್ಟು ಹಾಕಬೇಕು. ಸ್ವಲ್ಪ ಮಟನ್ ಸಾಂಬಾರಿತ್ತು, ಅದನ್ನು ಬಿಸಿ ಮಾಡಿ ಅದಕ್ಕೇನೆ ಮುದ್ದೆ ಮಾಡಿ ಮೊಟ್ಟೆ ಬೇಯಿಸ್ಕೊಂಡು, ಸ್ವಲ್ಪ ಅವಲಕ್ಕಿ ಇತ್ತು, ಆಮೇಲೆ ಹಾಗಲಕಾಯಿ ಫ್ರೈ ಇತ್ತು. ಅದ್ರ ಜೊತೆಗೆ ಇವತ್ತಿನ ದಿನ ಎಲ್ಲ ಫುಲ್ ಇಷ್ಟ ಅಡ್ಜಸ್ಟ್ ಆಯಿತು ನೋಡಿ. ಇವಾಗ ಮುದ್ದೆ ಆಯಿತು. ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.